माता की, भारत माता की। नहीं चलेगा, नहीं चलेगा, नहीं चलेगा, नहीं चलेगा। एमएलसी हटो, इधर बचो, एमएलसी हटो, इधर बचो, एमएलसी हटो, इधर बचो। ಗುಂಡಾ ಎಂಎಲ್ಸಿಗೆ ಸರ್ಕಾರ ರದ್ದೆ ಸರ್ಕಾರ चलेगा नहीं चलेगा गुंडागर्दी नहीं चलेगा नहीं चलेगा नहीं चलेगा गुंडागर्दी नहीं चलेगा एमएलसीಗೆ ಭಾರತೀಯ ಜನತಾ ಪಕ್ಷಕ್ಕೆ ಇಂದು ಬೀದರ್ ನಗರದಲ್ಲಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷರ ಒಂದು ನೇತೃತ್ವದ ಈ ಒಂದು ಪ್ರತಿಭಟನೆಯಲ್ಲಿ ಈ ನೇತೃತ್ವ ವಹಿಸಿದಂತ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ ಜಿ ಅವರೇ ಹಾಗೂ ಮಾಜಿ ಮಂತ್ರಿಗಳಾದಂಥ ಹಿರಿಯರಂತ ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ಅವರೇ, ಬಸವ ಕಲ್ಯಾಣಿನ ಜನಪ್ರಿಯ ಶಾಸಕರಾದಂಥ ಶರಣು ಸಲ್ಗರ್ ಅವರೇ, ರಾಜ್ಯದ ಕಾರ್ಯದರ್ಶಿಗಳು ಆತ್ಮೀಯರಾದಂಥ ಶೈಲೇಂದರ್ ಬೆಲ್ದಳಜಿ ಅವರೇ, ಹಿರಿಯರಾದಂಥ ನಮ್ಮ ಮಾಜಿ ಶಾಸಕರಾದಂಥ ಪ್ರಕಾಶ್ ಖಂಡ್ರೆ ಅವರೇ, ಕೇಂದ್ರದ ಮಾಜಿ ಮಂತ್ರಿಗಳು ಜನಪ್ರಿಯ ಮುಖಂಡರಾದಂಥ ಸನ್ಮಾನ್ಯ ಶ್ರೀ ಭಗವಂತ ಖೂಬಾಜಿ ಅವರೇ, ನಮ್ಮ ಪಕ್ಷದ ಮುಖಂಡರಾದಂಥ ಈಶ್ವರ್ ಸಿಂಗ್ ಠಾಕೂರ್ ಜಿ ಅವರೇ, ಈಗಾಗಲೇ ಮಾತಾಡಿದಂಥ ನಮ್ಮ ಸುಭಾಷ್ ಕಲ್ಲೂರ್ಜಿ ಅವರೇ, ಹಾಗೂ ಮಾಜಿ ಉಪಸಭಾಪತಿಗಳು ಮಾಜಿ ಸಭಾಪತಿಗಳಾದಂಥ ರಘುನಾಥರಾವ್ ಮಲ್ಕಾಪುರಿಜಿ ಅವರೇ, ಹಾಗೂ ಸಮಸ್ತ ಪಕ್ಷದ ಎಲ್ಲ ಕಾರ್ಯಕರ್ತ ಬಾಂಧವರೇ, ಇವತ್ತಿನ ಒಂದು ಪ್ರತಿಭಟನೆ ಏನು ಮೊನ್ನೆ ನಡೆದಂಥ ಜಿಲ್ಲಾ ಕೆಡಿಪಿ ಮೀಟಿಂಗ್ನಲ್ಲಿ ಕಾಂಗ್ರೆಸ್ಸಿನ ಅನ್ಪಡ್ ಎಂಎಲ್ಸಿ ಏನು ಆ ಕೆಡಿಪಿನಲ್ಲಿ ಯಾವ ಥರ ಇರಬೇಕು, ಯಾವ ಥರ ಬಿಹೇವಿಯರ್ ಮಾಡಬೇಕು ಅಂತ ಕೂಡ ನಾನು ಅದಕ್ಕಾಗಿ ಅವನಿಗೆ ಅನ್ಪಡ್ ಅಂತ ಇದ್ದೀನಿ. ಗೊತ್ತು ಯಾಕಂತಂದ್ರೆ ಇವತ್ತು ನಮ್ಮನ್ನು ಸುಮಾರು 7,50,000 ಜನ ಇವತ್ತು ಆರಿಸಿ ನಮಗೆ MLA ಮಾಡಿದಾರ. ಅವನನ್ನು ಕೂಡ ಇವತ್ತ ಏನು ಪ್ರಜ್ಞಾವಂತ ಮತದಾರರು, ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಸದಸ್ಯರು, ತಾಲೂಕಾ ಪಂಚಾಯತಿನ ಸದಸ್ಯರುಗಳು, ಜಿಲ್ಲಾ ಪಂಚಾಯತಿನ ಸದಸ್ಯರು ಇವತ್ತ ಇವನ್ ಬಂದು ಮುಂದೆ ನಮ್ಮ ಗ್ರಾಮ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ, ಪುರಸಭೆಗೆ ಏನು ಒಳ್ಳೇದು ಮಾಡ್ತಾರಂತ ಇವತ್ತು ಇಂಥ ಪುಣ್ಯಾತ್ಮಗ ಆರ್ಸಿ ಕಳಿಸಿದ್ರು. ಆದರೆ ಇವತ್ತು ಏನು ಮಾಡ್ತಾನೆ ಗೊತ್ತಾ, ಇಡೀ ಜಿಲ್ಲೆನೇ ಅಲ್ಲ ಗೊತ್ತಾ, ರಾಜ್ಯ ರಾಷ್ಟ್ರ ಮಟ್ಟದ ಕೂಡ ಇವತ್ತು ನೋಡ್ತಾ ಇದೆ. ಇವತ್ತು ಅನೇಕ ಕಾಂಗ್ರೆಸ್ ಮುಖಂಡರುಗಳೇ ಗೊತ್ತಾ ಅವನಿಗೆ ಛೀಮಾರಿ ಹಾಕ್ತಾ ಇದಾರ, ಇದು ಮಾಡಿದ ತಪ್ಪಂತ ಸ್ವಂತ ಪಕ್ಷದವರೇ ಹೇಳ್ತಾ ಇದ್ದಾರೆ. ಗೊತ್ತಾ ಅದ್ರ ಜೊತೆಯಲ್ಲಿ ಇನ್ನೊಬ್ಬರು ಇದ್ದಾರೆ ಕಲ್ತಿದವರು, MLC ಇನ್ನೊಬ್ಬರು ಕಲ್ತಿದವರ ಡಾಕ್ಟರ್ ಪಾಪ ಅವರು ಕೂಡ ಬರ್ತಾ ಇದ್ರು. ಆದ್ರೆ ಅಲ್ಲಿ ಮೀಡಿಯಾ ವಿಡಿಯೋ ಕ್ಯಾಮ್ರಾ ನೋಡಿ ಹಿಂದಕ್ಕೆ ಹೋದ್ರು. ಅಂದ್ರೆ ಇವರು ಯಾವ ತರ ಮೆಂಟಾಲಿಟಿ ಇದೆ, ಅವ್ರು ಪೈಲೇನೆ ಪ್ರಿಪೇರ್ ಹಾಕೊಂಡು ಬರ್ತಾರೆ, ಇವರೆಲ್ಲ ಮಾತಾಡ್ಕೊಂಡು ಬರ್ತಾರೆ. ಮುಗರ ಅಣ್ಣ ತಮ್ಮರು ಕುಂತ ಮನ್ಯಾಗ ಇವತ್ತೆಲ್ಲ ಹೋಗಿ ಹಾಳು ಮಾಡ್ಬೇಕಂತ ಚಲೋ ಮಾಡೋದು ಮಾತಾಡಲ್ಲ ಅವ್ರು. ಯಾವಾಗೂ ಅವ್ರ ಮನೆಗೆ ಕುಂತ ಎದುರಿಸಲಿಕ್ಕೆ ಮಾತಾಡ್ತಾರಂದ್ರ ಬೀದರ್ ಜಿಲ್ಲೆದಾಗ ಹುಮನಾಬಾದ್ಗೆ ಯಾವ ತರ ಹಾಳು ಮಾಡ್ಬೇಕಂತ. ಅದೇ ತರ ಇವತ್ತು ಆ KDP ಮೀಟಿಂಗ್ ನಲ್ಲಿ ಕೂಡ ಗೊತ್ತೇನು ನಾವು ಜನರಿಗೆ ಇವತ್ತು ನಮ್ಮನ್ನು ಹಕ್ಕು ಕೊಟ್ಟಿದ್ದಾರೆ. ಇವತ್ತು ನಾವು ಹುಮನಾಬಾದ್ ಬಗ್ಗೆನೇ ಅಲ್ಲ, ಜಿಲ್ಲೆ ಬಗ್ಗೆ ಅಲ್ಲ, ಇಡೀ ರಾಜ್ಯದಲ್ಲೇ ನಾವು ಯಾವುದೇ ಬಗ್ಗೆದ ಪ್ರಶ್ನೆ ಮಾಡೋಂಥ ಹಕ್ಕು ಇವತ್ತು ತಾವೆಲ್ಲರೂ ಕೂಡ ಕೊಟ್ಟಿದ್ರಿ. ಗೊತ್ತೇನು ನೀವು ಕೊಟ್ಟಿಲ್ಲ, ಗೊತ್ತೇನು ಕಾಂಗ್ರೆಸ್ ಅವ್ರು ಕೊಟ್ಟಾರ ನಮ್ಗ.
ಇವತ್ತು ಹುಮನಾಬಾದ್ ಮತಕ್ಷೇತ್ರದ ಮಹಾ ಜನತೆ ಇವತ್ತು ನನ್ನನ್ನು ಹಾಕಿ ಕೊಟ್ಟಿದಾರ. ಆ ಕೇಳುವಂತ ಶಕ್ತಿ ನನ್ನ ಹತ್ರ ಇದೆ ಗೊತ್ತಾ. ಆದ್ರೆ ಏನು ಅನುಪಾಲನ ವರದಿ ಆ ಸಭೆ ಪ್ರಾರಂಭವಾಗಿನ ಮೇಕೆ ನಾನು ಉಸ್ತುವಾರಿ ಸಚಿವರಿಗೆ ಅಧ್ಯಕ್ಷರಿಗೆ ಕೇಳಿದೆ, ತಾವು ಏನು ಮೊದಲಿನ ಒಂದು ಸಭೆ ತಗೊಂಡಿದ್ರಿ ಆ ಅನುಪಾಲನ ವರದಿ ಇವತ್ತು ಉತ್ತರ ಕೊಡ್ಬೇಕಂದಾಗ ಉತ್ತರ ಕೊಟ್ಟಿದ್ರು. ಆದರೆ ಅದು ಹ್ಯಾಂಗೆ ಕೊಟ್ಟಿದ್ರು ಅಂತಂದ್ರೆ ಗಾಡಿ ಮೇಲೆ ದೀಪ ಇಟ್ಟಿದ್ದ, ನಾ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ, 50 ಇಲ್ಲ, ಎಣ್ಣೆ ಇಲ್ಲ. ನಾನು ಕೇಳಿದೆ, ಇವತ್ತು ಹುಮನಾಬಾದ್ ಸರ್ವೆ ನಂಬರ್ 204 205 ಎಲ್ಲರಿಗೂ ಕೂಡ ಹುಮನಾಬಾದ್ದವ್ರಿಗೆ ಇದ್ದಿರ್ಬೇಕು, ಗೊತ್ತಿದ್ದಿರ್ಬೇಕು. ಯಾವಾಗ 204 205 ಒಬ್ಬ ದಲಿತ ಮುಖಂಡ ಅಂಕುಶ್ ಗೋಖಲೆ ಒಂದು ಮಕ್ಕಳಿಗಾಗಿ ಶಾಲೆ ಕಟ್ಟಿಸಿರೋ, ಅವಾಗ ಶಾಲೆ ಕಟ್ಟಿಸಿರೋ ಇವ್ರು ಅವಾಗ ರಾಜಶೇಖರ್ ಪಾಟೀಲ್ ಶಾಸಕರಿದ್ದರು. ಪಾಪ ಅಂತ ಒಂದು ದಲಿತ ಮುಖಂಡ ಆ ಮಕ್ಕಳಿಗಾಗಿ ಶಾಲೆ ಕಟ್ಟಿಸಿತ್ತಂತಂದ್ರೆ ದಬ್ಬಳಿಕೆ ಮಾಡಿ ಆ ಶಾಲೆ ಕೆಡಕರು. ಇವರು ಕೂಡ ಅಕ್ರಮ ಮಾಡಿದ್ರು ಆ ಒಂದು ಜಾಗದಲ್ಲಿ. ಆ ಅಧಿಕಾರಿಗಳು ಹೋದಾಗ 4 ಕಲ್ಲು ಕೆಡಕಿದಪ್ಲೆ ಮಾಡಿ ಮತ್ತೆ ಇವತ್ತು ಕಡ್ಕೊಂಡು ಕೂತಿದ್ದಾರೆ ಗೊತ್ತಾ. ಅದ್ರ ಬಗ್ಗೆ ಕೇಳಿದಾಗ ಇವತ್ತು ನಮ್ಮ ಮಲ್ಕಾಪುರ ಸಹ ಬಂದಿದ್ದ ಮ್ಯಾಕ ಬಾಡೆ ಮೆಣಸಿನ್ಕಾಯಿ ಹತ್ತುತ್ತೆ ಪೂರ ಹತ್ತಿದ್ದಿಲ್ಲ. ಯಾಕಂತಂದ್ರ ಆ 204 205 ಸರ್ವೆ ನಂಬರ್ದಾಗ ಇವತ್ತೇನು ಅವ್ರು ಕಾಲೇಜ್ ಕಟ್ಟಿದ್ರಲ್ಲ ಅದನ್ನು ಕೂಡ ಇಲ್ಲಿಗಾಲ್ ಇದೆ ಗೊತ್ತಾ. ಏನು ಸರ್ಕಾರ, ನಾನು ಅದನ್ನು ಕೂಡ ಕ್ವಶನ್ ಮಾಡೀನಿ ಅವ್ರದ್ದು. ಅಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಇಲ್ಲ ಸರ್, ಅಲ್ಲೂ ಕೂಡ ಎನ್ಕ್ರೋಚ್ ಆಗಿದೆ ಗೊತ್ತಾ. ಸುಮಾರು 50 ಎಕರೆ ಜಾಗ ಇರಬೇಕಾಗಿತ್ತು, ಆದರೆ ಅಲ್ಲಿ ಎಷ್ಟಿದೆ ಅಂತಂದ್ರೆ ಗೊತ್ತು ನಿಮ್ಗ, ಅಲ್ಲಿ 34 ಎಕರೆ ಇದೆ. ಎಕಡೆ ಹೋಯ್ತು ಮಿಕ್ಕಿದ ಜಾಗ. ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾ, ಸರ್ಕಾರ ಇದ್ರ ಬಗ್ಗೆ ಹೆಚ್ಕೊಳ್ಬೇಕಲ್ಲ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಆ ಒಂದು ಜಾಗದಾಗ ನಮ್ಮ ಸಾರ್ವಜನಿಕರ ಆಸ್ಪತ್ರೆಗಾಗಿ ಒಂದು ಜಾಗ ಕೊಡು ಅಂತಂದ್ರೆ ಇವ್ರಿಗೆ ಕೊಡ್ಲಕ್ಕಾಗಲ್ಲ. ಒಂದು ನಮ್ಮ ಮಕ್ಕಳಿಗೆ ಡಿಗ್ರಿ ಕಾಲೇಜ್ ಜಾಗ ಇಲ್ಲ, ಅದು ಕೊಡುವಂತಂದ್ರೆ ಆಗಲ್ಲ. ಆದರೆ ಇಂಥ ಭೂಗಳರಿಗೆ ಎಕ್ಕರ್ ಗಟ್ಟಲೆ ಲೂಟಿ ಹೊಡಿತಾರ, ಇವ್ರಿಗೆ ಯಾರು ಕೂಡ ಕೇಳೋರಿಲ್ಲ. ಅದಕ್ಕಾಗಿ ಗೊತ್ತ ನಮ್ಮ ಕ್ಷೇತ್ರ ಜನರು ಈ ಸಿದ್ದು ಪಾಟೀಲ್ ನಿಮ್ಮಂತವ್ರಿಗೆ ಕೇಳಕ ನನಗೆ ಆರ್ಸ್ ಕೆಲ್ಸಾರ ಅಂತ ಇವತ್ತು ಹುಮನಾಬಾದ್ ಪೂರ ಲೂಟಿ ಹೊಡೆದು ಹೋದ್ರು ಮುಗಾರಣ್ಣ ತಮ್ಮರು. ಮತ್ತೀಗ ಎಲ್ಲಿ ಕಾಲ್ ಚಾಚಾರ ಅಂದ್ರೆ ಬೀದರ್ದ ಕಾಲ್ ಚಾಚಾರ. ಇವತ್ತು ಸಿಖ್ ಜನರದು ಕೂಡ ಅವ್ರಿಗೆ ಸಾಕಾಗಲ್ಲ ಹೊಂಟದ. ಸಿಖ್ ಜನರ ಅವರೊಂದು ಮೈನಾರಿಟಿ ಇವತ್ತು ಈ ಶ್ರೀ ಗುರುನಾನಕ್ ಫೌಂಡೇಶನ್ ಜೀರಾ ಸಾಹೇಬ್ ಏನು ಫೌಂಡೇಶನ್ ಇದೆ, ಅದು ಯಾರ್ದ್ರಿ, ಅದು ಯಾರ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಅದು ಒಂದು ಸಿಖ್ ಜನರ ಒಂದು ಧಾರ್ಮಿಕ ಸ್ಥಳ ಇದೆ ಗೊತ್ತಾ. ಅಲ್ಲಿ ಯಾವುದೇ ಕೂಡ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಆ ಫೌಂಡೇಶನ್ ಗುರುನಾನಕ್ ಜಿ ಅವರ ಒಂದು ಇದ್ರಲ್ಲಿ ಆಗ್ಬೇಕು ಗೊತ್ತಾ. ಹಿಂದಕ್ಕ ಏನು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಆ ಒಂದು 48 ಎಕರೆನಲ್ಲಿ ಅವ್ರು ಎದಕ್ಕೆ ತಗೊಂಡಿದ್ವು ಅಂತಂದ್ರೆ ಅಲ್ಲಿ ಆ ಜನರಿಗೆ, ಇಲ್ಲಿನ ಭಾಗದ ಜನರಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಶಿಕ್ಷಣ ಕೊಡ್ಬೇಕಂತ ಆ ಒಂದು ಸಮಯದಲ್ಲೇ ಗೂಡನಲ್ಲಿ ಕೂಡ ಅವರು ಪರ್ಮಿಷನ್ ಹಾಕಿದ್ರಿ ಗೊತ್ತಾ. ಅಲ್ಲಿ ಒಂದು ಒಳ್ಳೆಯಾದಂಥ ಮೆಡಿಕಲ್ ಕಾಲೇಜ್ ತೆಗಿಬೇಕಂತ ಇವತ್ತು ತಗೊಂಡಿದ್ರು. ಆದರೆ ಇವ್ರಂತ ಏನು ಭೂಮಾಫಿಯಾಗಳು ಇದಾರೆ ನೋಡ್ರಿ ಹುಮನಾಬಾದ್ದಾಗ, ಇಲ್ಲಿ ದಿಲ್ಲಿ ಬಂದು ಮಾಡತ್ತ ನೋಡ್ರಿ. ಇವತ್ತು ಇನ್ನೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ, ಮಾಡಕ್ ಆಗ್ತಿಲ್ಲ. ಇಲ್ಲಿ ಹುಮನಾಬಾದವ್ರಿಗೆ ಬೇಕಾಗಿತ್ತು ಇದು ಡೆವಲಪ್ಮೆಂಟ್ ಮಾಡಕ್ಕ, ಹುಮನಾಬಾದವ್ರಿಗೆ ಬೇಕಾಗಿತ್ತು. ಇವತ್ತು ಒಳ್ಳೆ ರೀತಿಯಿಂದ ಇತ್ತು ಅಂತಂದ್ರೆ ಅವ್ರಿಗೆ ಯಾಕೆ ಕೊಡ್ತಾರೆ, ಅವ್ರವರೇ ಮಾಡ್ಕೋತೀರ. ಅದರಲ್ಲಿ ಏನೋ ಕಳ್ಳಣಿಕೆ ಮಾಡಬೇಕು, ಕಳ್ಳಣಿಕೆ ಆಗ್ತಾ ಇದೆ, ಇಲ್ಲಿಗಲ್ ಆಗ್ತಾ ಇದೆ ಅಂತ ಇಂಥ ಭೂಮಿ ಮಾಫಿಯಾಗಳಿಗೆ ಹುಮನಾಬಾದ್ ತಂದೆ ಇಲ್ಲಿ ಮಾಡ್ತಾ ಇದ್ದಾರೆ ಗೊತ್ತಾ. ಅದರ ವಿರುದ್ಧವಾಗಿ ಇವತ್ತು ನಾನು ಮಾತಾಡಿನಿ ಗೊತ್ತಾ. ಆ ಮಾತಾಡೋ ಅಂತ ಹಕ್ಕು ನನ್ನ ಕ್ಷೇತ್ರ ಜನತೆ ಬೀದರ್ ಜಿಲ್ಲೆ ಜನತೆ ನನಗೆ ಕೊಟ್ಟಿದ್ದಾರೆ ಗೊತ್ತಾ. ಆದರೆ ಇವತ್ತು ನೋಡಿ ಏನು ಆ ಒಂದು ನಾನು ಕ್ವಶನ್ ಅಧ್ಯಕ್ಷರಿಗೆ ಕೇಳಿದಾಗ ಅವ ಯಾವ ಥರ ಬಂದು ನೋಡ್ರಿ ಅನ್ಪಡ್ MLC ಅವ. ಇವತ್ತು ನಾನು ಯಾಕೆ ಸುಮ್ಮನೆ ಕುಂತಿರ್ಬೇಕು, ನಾನು ಇವತ್ತೇನು ಕ್ಷೇತ್ರದ ಜನತೆ ಸಂವಿಧಾನಿಕವಾಗಿ ನನ್ನನ್ನು ಇವತ್ತು MLA ಮಾಡಿ ಕುಂಡ್ರಿಸ್ಯಾರಂತ ನನ್ನ ಕೈ ಕಟ್ಟಿದಿತ್ತು ಗೊತ್ತಾ. ಇವತ್ತು ನನ್ನ ಕೈ ಕಟ್ಟಿದಿತ್ತು, ಅದು ಏನ್ರ ಇರ್ತಿಲ್ಲ ಅಂದ್ರೆ ಅವ್ರ ಹಾಲತ್ ಏನಾಯ್ತಿತ್ತು ಅದು ವಿಚಾರ ಮಾಡ್ಬೇಕು. ಇವತ್ತ ಸಂವಿಧಾನ ಬಗ್ಗೆ ಮಾತಾಡ್ತಾರ. ಇವತ್ತು ಸಂವಿಧಾನಿಕ ಒಂದು ಹುದ್ದೆನೇ ನಾವೆಲ್ಲರೂ ಕೂಡ ಇದ್ದೇವೆ ಗೊತ್ತಾ. ಆ ಒಂದು ಮೀಟಿಂಗ್ನಲ್ಲಿ ಗೊತ್ತಾ ತಾವು ನೋಡ್ರಿ, ಉಸ್ತುವಾರಿ ಮಂತ್ರಿಗಳಿದ್ದರು, ಇನ್ನೊಬ್ಬರು ಮಂತ್ರಿಗಳಿದ್ದರು, SP ಅವರಿದ್ದರು, DC ಅವರಿದ್ದರು, ಎಲ್ಲ ಜಿಲ್ಲಾದ
ಅಧಿಕಾರಿಗಳು ಕೂಡ ಆ ಒಂದು ಸಭೆಯಲ್ಲಿದ್ದರು. ಇವತ್ತು ಆ ಒಂದು ಏನು ನನ್ನ ಮೇಲೆ ಬರ್ತಾ ಇದ್ದ ಆ ಒಂದು ಸಮಯದಲ್ಲಿ ಅದರ ಅಧ್ಯಕ್ಷತೆ ಏನು ಈಶ್ವರ್ ಖಂಡ್ರೆ ಅವರು ಕೂಡ ಅವ್ರ ಹತ್ರ ಹೋಗಿ ಯಾಕೆ ಹುಚ್ಚಿಸ್ ಮಾಡತ್ತೀರಿ ಕುಂಡ್ರಿ ಅಂದಾಗ ಅವರಿಗೆ ಕೂಡ ನುಗ್ಗಿಸ್ಕೊಟ್ಟಿದಾರ. ಇವತ್ತು ಅವರಿಗೂ ಕೂಡ ನುಗ್ಗಿಸ್ಕೊಟ್ಟಿದ್ದಾರೆ. ತಾವು ನೋಡ್ರಿ ಇವತ್ತು ವಿಡಿಯೋನಲ್ಲಿ ಗೊತ್ತಾ ಅಂದ್ರೆ ಅವ್ರು ಯಾವ ತರ ದಬ್ಬಾಳಿಕೆ ಇದೆ. ಅವ್ರ ನತ್ತೆಗೆ ಏನೂ ಇಲ್ಲ, ಮುಗರ್ದು ಅವ್ರು ಬೆಳಿಬೇಕು, ಅವ್ರ ಅಣ್ಣ ತಮ್ಮರು ಬೆಳಿಬೇಕು, ಅವ್ರ ಮಗ ಬೆಳಿಬೇಕು. ನೀವು ಬೇರೆ ಯಾರು ಕೂಡ ಬೆಳಿಬೇಡ. ಇವತ್ತು ಕ್ಷೇತ್ರ ಜನ ನಮ್ಮಂತ ಯುವಕರನ್ನು ಇವತ್ತ ಕ್ಷೇತ್ರದ ಶಾಸಕನ ಮಾಡ್ಯಾರಂದ್ರೆ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕು. ಇವತ್ತು ನಾವು ಒಳ್ಳೆ ಯಾವುದೇ ಕೆಲಸ ಮಾಡುತ್ತಿದ್ದೇವೆ ಅಂತಂದ್ರೆ ಅದಕ್ಕೆ ಶಬಾಸ್ಗಿರಿ ಕೊಡಬೇಕು. ನೀವು ಶಬಾಸ್ಗಿರಿ ಕೊಡೋದು ಯಾರಿಗೂ ಇಲ್ಲ. ಅದೇನು ಶಬಾಸ್ಗಿರಿ ಹೋಯ್ತದ ನೋಡ್ರಿ, ಅವ್ನು 4 ಕುರ್ಚಿ ಇರ್ತಾವ ನೋಡ್ರಿ, ಪರಗಳು ಆಡಲ್ಲ. ನಾ ಕುಂಡಿರ್ತೀನಿ ನೀ ಕುಂಡಿರ್ತೀನಿ ಅಂತ. ಈಗ ಅದನ್ನು ಆಟ ಚಾಲು ಆಯ್ತದ. ಈಗ ಯಾಕಂದ್ರೆ ಹೋಗ್ಯದ, ಈಗ ಕೆಳಗಿನ ಗಡಿಗೆ ಹೊಂಟು ಹೋಗ್ಯದ. ಮ್ಯಾಗಿನ ತೋಲ್ದಿನ ತಾಳಲ್ಲ, ಬಚ್ಚಿ ತಾಳ್ತದ. ಕೆಳಗಿಂದ ಅಡಿಕೆಲ್ ಗಡಿಗೆ ಹೊಡೆದಿನ ಮ್ಯಾಗಿಂದು ಆಟೋಮೆಟಿಕ್ ಬಿದ್ದು ಹೊಡೆದು ಹೋಯ್ತಾವ. ಈಗ ಮುಂಬರ್ತ ದಿನದಲ್ಲಿ ಅದನ್ನು ಕೂಡ ಕ್ಷೇತ್ರದ ಜಿಲ್ಲೆಯ ಮಾಜನೆ ನಿರ್ಣಯ ತಗೋತಾರ. ಮತ್ತು ಇವತ್ತೇನು ಈ ಒಂದು ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಹುಮ್ನಾಬಾದ್ ಕ್ಷೇತ್ರನೆಲ್ಲ ಇಡೀ ಜಿಲ್ಲೆಯಿಂದ ಔರಾದ್ ಹಿಡ್ಕೊಂಡು ನಮ್ಮ ಬಸವ ಕಲ್ಯಾಣ್, ನಮ್ಮ ಬೀದರ್ ಸೌತ್, ಬೀದರ ಪಟ್ಟಣ, ಬಾಲ್ಕಿ ಎಲ್ಲ ಕಡೆಯಿಂದ ಇವತ್ತು ನಮ್ಮ ಕಾರ್ಯಕರ್ತರು ಬಂದಿದ್ದಾರ. ಅದಕ್ಕಾಗಿ ನಾನು ಧನ್ಯವಾದ ಹೇಳ್ತೀನಿ. ಈಗ ಅನೇಕ ವಿಷಯಗಳನ್ನು ಕೂಡ ಈ ಸರ್ಕಾರ ಬಂದಿದ ಮೇಲೆ ತಾವು ನೋಡಿದ್ರಿ. ಗೊತ್ತಾ ಏನು ಬಳ್ಳಾರಿ ವಿಷಯ ಇರ್ಬೋದು, ಇವತ್ತು ಬಳ್ಳಾರಿದಾಗ ಏನಾಗ್ತು, ಹುಬ್ಬಳ್ಳಿದಾಗ ಏನಾಗ್ತು, ಅದ್ರ ಬಗ್ಗೆ ಎಲ್ಲ ನಮ್ಮ ಮುಖಂಡರು ಮಾತಾಡಿದ್ದಾರೆ. ಇನ್ನೊಂದು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಎಲ್ಲ ನಮ್ಮ ಕಾರ್ಯಕರ್ತ ಬಾಂಧವರಿಗೆ ಮುಂಬರ್ತ ದಿನದಲ್ಲಿ ಗೊತ್ತ ಒಂದು ಶಾಸಕನೇ ಅಲ್ಲ, ನಮಗೆ ಯಾವುದೇ ಒಂದು ಕಾರ್ಯಕರ್ತನಿಗೂ ಕೂಡ ನಿಮ್ಮ ಕಾಂಗ್ರೆಸ್ದವರು ಇಂಥ ಥರ ಮಾಡಿದ್ರು ಅಂತಂದ್ರೆ ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತ ಪರವಾಗಿ ಇರ್ತೇವಂತ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ಸರ್ತಿ ಏನು ಈ ಅನ್ಪಾಡ MLCಗಳು ಹರ ಅದು ನಮ್ಮ ಹುಮ್ನಾಬಾದವ್ರು ಎಲ್ಲರೂ ಅಲ್ಲ, ಮತ್ತು ಬೇರೆ ಯಾರು ಅರ್ಥ ಆಗ್ಬೇಡ್ದು. ಇಂಥ ಅನ್ಪಾಡ್ MLC ನಮ್ಮ ಹುಮ್ನಾಬಾದ್ಲಿಂದ ಮತ್ತು ಅವ್ರ ಸೂತ್ರಧಾರಿ ಒಬ್ಬರು ದೊಡ್ಡ. ಯಾಕಂತಂದ್ರೆ ಇವತ್ತು ನಾವು ಯಾವುದೇ ತಪ್ಪು ಮಾಡಿದ್ವು ಹಿರಿಯರು ಏನಂದ್ರೆ ಕಿವಿ ಹಿಡಿದು ಅವ್ರಿಗೆ ಹಿಂಡಬೇಕು. ಆದರೆ ಅಲ್ಲಿನವರು ಮಾಜಿ ಸಚಿವರಿದ್ದಾರ, ಮಾಜಿ ಶಾಸಕರ ಹ್ಯಾಂಗೆ 4 ಸರ್ತಿ ಆಗ ನನಗೆ ಬರ್ತಾ ಇಲ್ಲ. ನಾವು ಬಿ ತೊಡೆ ಹುಚ್ಚ ಮಾಡಿದೆವು, ನಮ್ಮದು ತಪ್ಪದ. ಅದೇ ನಮ್ದು ತಪ್ಪದಂತ ಅದೇ ಒಪ್ಕೊಳತ್ತೀನಲ್ಲ. ಇವತ್ತು ಯಾರೇ ತಪ್ಪು ಮಾಡ್ಯಾರಂದ್ರೆ ಅವ್ರಿಗೆ ಕಿವಿ ಹಿಂಡಿ ಹೇಳಬೇಕು. ಏನು ಹೇಳ್ತಾರ ಅಂತಂದ್ರೆ ಪ್ರೆಸ್ ಮೀಟ್ನಲ್ಲಿ ಇದೇ ಥರ ಆಯಿತು ಅಂತಂದ್ರೆ ಇದನ್ನು ಕೂಡ ಹುಮ್ನಾಬಾದು ಸೆಕೆಂಡ್ ಬಳ್ಳಾರಿ ಆಗ್ತದಂತ. ಇಂಥ ನಾವು ಇದು ಮಾಡ್ಕೋಬೇಕಾ? ಇಂಥ ನಾಯಕರು, ಇಂಥ ರಾಜಕೀಯಗಳು ನಮ್ಮಲ್ಲಿ ಬೇಕಾ? ಗೊತ್ತಾ, ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಇನ್ನೂ ಎಲೆಕ್ಷನ್ ಆಗಿ 2.5 ವರ್ಷ ಆಗ್ಯದ. ಮನೆಗೆ 2.5 ವರ್ಷಕ್ಕೆ ಈ ಹಾಲತ್ತದ ಅವ್ರದ್ದು. ಮುಂದಿನ ದಿನ ಜನರು ಎಲ್ಲಿಗೆ ತೀರ್ಮಾನ ಮಾಡ್ಯಾರ? ಮುಂದಿನ ತನಕ ಇವ್ರು ಹ್ಯಾಂಗ್ ತಾಳ್ಕೋತಾರ, ದೇವರೇ ಕಾಪಾಡ್ಬೇಕು ಇವ್ರಿಗೆ. ಜನರ ಕಾಪಾಡಲ್ಲ. ಯಾಕ ಜನರ ಇವ್ರ ಮ್ಯಾಗಿನ ವಿಶ್ವಾಸ ಹೊಂಟು ಹೋಗ್ಯಾರ. ಯಾರ ಅವ್ರಿಗೆ ಕಾಪಾಡ್ಬೇಕಂತಂದ್ರ ಅದು ದೇವರೇ. ಆ ದೇವ್ರ ಬಿ ಇಂಥ ಗುಣಗಳಿಗೆ ಕಾಪಾಡಲ್ಲ, ಅದು ಬಿ ಹೇಳ್ತೀನಿ. ಅದಕ್ಕಾಗಿ ಇವತ್ತು ಏನು ಈ ಥರ ಒಂದು ವರ್ತನೆ ಮಾಡ್ತಾ ಇದ್ದಾರೆ, ಒಂದೇ ಇದರಲ್ಲಿ ಇಲ್ಲ. ಇವತ್ತು ಡೆವಲಪ್ಮೆಂಟ್ ಕ್ಷೇತ್ರದಾಗ ತಗೊಳ್ಳಿ, ಯಾವುದೇ ಕ್ಷೇತ್ರದಾಗ ತಗೊಳ್ಳಿ, ಅವರ ಒಂದು ಏನು ಕೆಲಸ ಅಂತಂದ್ರೆ ಎಲ್ಲಿ ಹಾಳು ಮಾಡ್ಬೇಕಂತಂದ್ರೆ ಅವ್ರು ಮುಗರಿಗೆ ಟೆಂಡರ್ ಕೊಡ್ರಿ. ಗೊತ್ತಾ, ಮುಗರು ಖಾಲಿ ಹಾರ, ಅವ್ರು ಮುಗರಿಗೆ ಟೆಂಡರ್ ಕೊಡ್ರಿ. ಏನೇ ಹಾಳು ಮಾಡಿದ್ರೆ ಚಲೋದು ಮಾಡಲ್ಲ. ಯಾವುದೇ ಹಾಳು ಮಾಡ್ಬೇಕಂತಂದ್ರೆ ಅವ್ರಿಗೆ ಹೇಳಬೇಕು, ಅವಾಗ ಪಕ್ಕ ಮಾಡ್ತಾರೋ. ಅದಕ್ಕಾಗಿ ಇವತ್ತೇನು ಈ ಒಂದು ಸಭೆಯಲ್ಲಿ ಬಂದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ನಂದು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಆದರಣೀಯ ಅಧ್ಯಕ್ಷರು ಸಹೋದರರಾದಂಥ ಸೋಮನಾಥ್ ಪಾಟೀಲ್ ಅವರೇ ಹಾಗೂ ಸಮಸ್ತ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಮಾಜಿ ಲೋಕಸಭಾ ಸದಸ್ಯರೇ, ಜಿಲ್ಲೆಯ ಪದಾಧಿಕಾರಿಗಳೇ, ಬೀದರ್ ಜಿಲ್ಲೆಯಿಂದ ಬಂದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಆದರಣೀಯ ಕಾರ್ಯಕರ್ತರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಹೋರಾಟ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ಪ್ರಯುಕ್ತ ಇವತ್ತಿನ ಹೋರಾಟ. ನಾವೆಲ್ಲರೂ KDB ಸಭೆಯಲ್ಲಿನ ದೃಶ್ಯಗಳನ್ನ ಮಾಧ್ಯಮದಲ್ಲಿ ನಾವೆಲ್ಲರೂ ನೋಡಿದ್ವಿ.
ನಾನು ಕೂಡ ಸಭೆಯ ಸದಸ್ಯ. ನಾನು ಅನಿವಾರ್ಯ ಕಾರಣಗಳ ಪ್ರಯುಕ್ತ ಸಭೆಯಿಂದ ನಾನು ದೂರ ಉಳಿದಿದ್ದೇನೆ. ನಾನು ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಈಗಾಗಲೇ ಹೇಳಿದ್ದೇನೆ, ನಿಮ್ಮ ಕೆಡಿಪಿ ಸಭೆಗಳಿಗೆ ನಾನು ಬರಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಅವರಿಗೆ ನಾನು ಹೇಳಿದ್ದೇನೆ. ಬಂಧುಗಳೇ, ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಆ ಕೆಡಿಪಿ ಸಭೆ, ಅವರ ಪಕ್ಷದ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ, ಸಾವಿರಾರು ಗ್ರಾಮ ಪಂಚಾಯತ್ ಸದಸ್ಯರು ಆತನಿಗೆ ಮತ ಕೊಟ್ಟು ವಿಧಾನ ಪರಿಷತ್ತಿಗೆ ಕಳಿಸಿದ್ದಾರೆ. ಕೆಡಿಪಿಯಲ್ಲಿ ನಡೆದಂತ ಘಟನೆಯನ್ನ ಯಾರು ಭೀಮರಾವ್ ಪಾಟೀಲ್ ಅವರಿಗೆ ಮತ ಕೊಟ್ಟು ಏನು ವಿಧಾನ ಪರಿಷತ್ತಿಗೆ ಕಳಿಸಿರಲ್ಲ, ಬಹುತೇಕ ಗ್ರಾಮ ಪಂಚಾಯತ್ ಸದಸ್ಯ ಎಂತ ಗುಂಡ ವ್ಯಕ್ತಿಗೆ ನಾವು ಮತ ಕೊಟ್ಟೇವಲ್ಲ ಅಂತ ಹೇಳಿ ಇವತ್ತು ಅವನು ಕಣ್ಣೀರು ಹಾಕ್ತಿರ್ಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇವತ್ತು ನಮ್ಮ ಸಿದ್ದು ಪಾಟೀಲ್ ಅವ್ರನ್ನು ಕೂಡ ಒಂದು ಸ್ವಲ್ಪ ಏನಾರ ವೀಕ್ ಇರ್ತೀರಂದ್ರ ಬಹುತೇಕ ಅವತ್ತು ಅವ್ರ ಮೇಲೆ ಹಲ್ಲೆ ಆಗ್ತಿತ್ತು. ಅವತ್ತು ಎಡಿಷನಲ್ SP ಪೂಜಾರಿ ಅವರು ವಿದಿನ್ ಎ ಸೆಕೆಂಡ್ ಹೋಗಿ ಅವರಿಗೂ ಒಂದು ವೇಳೆ ತಡೆದಿಲ್ಲ ಅಂದ್ರೆ ಸಿದ್ದು ಪಾಟೀಲ್ ಮೇಲೆ ಹಲ್ಲೆ ಆಗ್ತಿತ್ತು. ನಾನು ಅವರಿಗೆ ಚಾಲೆಂಜ್ ಮಾಡ್ತೇನೆ, ನಿಮ್ಗೆ ಏನಾರ ಜಗಳ ಆಡೋದಲ್ಲ, ಬರೀ ಹುಮ್ನಾಬಾದ್ ತೀರ್ಮಾನ ಸಿದ್ದು ಪಾಟೀಲ್ ಜೊತೆ ಜಗಳ ಆಡೋದು ಕೆಡಿಪಿ ಸಭೆದಾಗಲ್ಲ. ಇದು ಮೊದಲು ತಿಳ್ಕೋರಿ. ನಿಮ್ಮ ಜೊತೆ ಜಗಳ ಆಡ್ಲಿಕ್ಕ ಸಿದ್ದು ಪಾಟೀಲ್ ಮನಾರ್ ಮಜಗೂತನ ಎಲ್ಲಿ ಜಗಳ ಆಡ್ಬೇಕಂತ ಹೇಳಿ ನೀವು ತಿಳ್ಕೋಬೇಕು. ಬಂಧುಗಳೇ, ಈ ವೈಫಲ್ಯ ಬರೇ ಭೀಮರಾವ್ ಪಾಟೀಲ್ ಅಷ್ಟೇ ಅಲ್ಲ, ಇದಕ್ಕೆ ಕಾರಣ ಈಶ್ವರ್ ಖಂಡ್ರೆ ಅವರು. ನೀವು ದುರ್ಬಲ ಆಗಿರಿ ಈಶ್ವರ್ ಖಂಡ್ರೆ ಅವರೇ. ನಿಮ್ಮೆದುರ ಹಲ್ಲೆ ಮಾಡ್ತಾರಂದ್ರ ನಿಮ್ಮಲ್ಲಿ ತಾಕತ್ ಕಮ್ಮಾಗಿದೆ ಅಂತ ಹೇಳಿ ಇಡೀ ಜಿಲ್ಲಾ ಜನರಿಗೆ ತೋರಿಸ್ಲತ್ತದ. ಇದು ನಿಮಗೆ ಗೊತ್ತಿರಬೇಕು. ಬಂಧುಗಳೇ, ಇವತ್ತು ನೋಡ್ರಿ, ಈ ಕಾಂಗ್ರೆಸ್ಸಿನೊಳಗ ಬಹುತೇಕ ಕಾನೂನು ಮತ್ತು ಸುವ್ಯವಸ್ಥೆ ಸತ್ತು ಹೋಗಿದ್ದು ನಮ್ಗೆಲ್ಲರಿಗೆ ಎದ್ದು ಕಾಣ್ಲತ್ತದ. ಇವತ್ತು ನೋಡ್ರಿ, ಜನಾರ್ದನ್ ರೆಡ್ಡಿ ಅಂತಕ್ಕಂಥ ಒಬ್ಬ ಪ್ರಭಾವಿ ವ್ಯಕ್ತಿ ಶಾಸಕರ ಮನೆಯ ಮೇಲೆ ಹೋಗಿ ಗುಂಡಾಗಿರಿ ಮಾಡಿ ಗುಂಡಾಗಳು ಗುಂಡು ಹಾರಿಸಿ ಅದೇ ಸತೀಶ್ ರೆಡ್ಡಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಗನಿಮೇಲ್ಗಳ ಗುಂಡಿನಿಂದ ಚಂದ್ರಶೇಖರ್ ಅಂತಕ್ಕಂಥ ಕಾರ್ಯಕರ್ತ ಸಾಯ್ತಾನಂತ ಹೇಳಿ ಅಲ್ಲಿನ ಪೊಲೀಸರು ವರದಿ ಕೊಡ್ತಾರ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತದ, ಅಲ್ಲಿನ ಅಮಾಯಕ SP ಸಸ್ಪೆಂಡ್ ಮಾಡ್ತಕ್ಕಂಥ ನೀಚ ಕೆಲಸಕ್ಕಿದ್ದು ಕಾಂಗ್ರೆಸ್ ಸರ್ಕಾರ. ಇದು ಇವತ್ತು ನೋಡ್ರಿ, ಇವತ್ತ ಚಿನ್ನಸ್ವಾಮಿ ಸ್ಟೇಡಿಯಂ 11 ಮಕ್ಕಳು ಸತ್ತು. ಯಾರಿಗೆ ಸಸ್ಪೆಂಡ್ ಮಾಡಿದ್ರು ಇವರು? ಕಮಿಷನರ್ ಸಸ್ಪೆಂಡ್ ಮಾಡ್ತಾರೆ ಇವರು. ಇವರಿಗೆ ಆಡಳಿತ ನಡೆಸಲಿಕ್ಕೆ ಬರಲ್ಲ ಇವರಿಗೆ. ಅವತ್ತು ಗುಂಡು ಹಾಸಿ ಅವ್ರ ಕಾರ್ಯಕರ್ತ ಸತ್ತನ, ಆ ಗನ್ ಮೇಲಿಂದ ಹೋಗ್ಯದಂದ್ರು FIR ಯಾರ ಮೇಲೆ ಮಾಡ್ತಾರೆ ಇವರು? ಜನಾರ್ದನ್ ರೆಡ್ಡಿ ಮೇಲೆ FIR ಮಾಡ್ತಾರ. ಬಂಧುಗಳೇ, ಅವರು ಇನ್ನೇನು ಬಹಳ ದಿನ ಉಳಿಯವ್ರಿಲ್ಲ. ಅವ್ರಿಗೆ ಗೊತ್ತಾಗ್ಯದ, ಯಾವಾಗ ಬಿಹಾರ್ ಚುನಾವಣೆ ರಿಸಲ್ಟ್ ನೋಡ್ಯಾರ, ನಾವು ಇನ್ನ ಥೋಡೆ ದಿನದವ್ರೆ ಇದ್ದೇವೆ ಅಂತ ಹೇಳಿ ಅವರು ಕಾಯಂ ಮಾಡ್ಕೊಂಡಾರ. ಥೋಡೆ ದಿನದವ್ರೆ ಯಾರವ್ರು? ನೀವ್ಯಾರು ಏನು ಚಿಂತೆ ಮಾಡಬೇಡ್ರಿ. ಯಾರೇ ಸಿದ್ದು ಪಾಟೀಲ್ ಮೇಲೆ ಏನಪ್ಪ ಈ ರೀತಿ ಹಲ್ಲೆ ನಡೀಲತ್ತದ, ನಮ್ಮ ಪಾಡೇನಂತ ಹೇಳಿ ಯಾರೊಬ್ಬ ಬೀದರ್ ಜಿಲ್ಲಾ ಬಿಜೆಪಿ ಕಾರ್ಯಕರ್ತ ನೀವು ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ. ಇವತ್ತು ಸಿದ್ದು ಪಾಟೀಲ್ ಸಲುವಾಗಿ ನಾವೆಲ್ಲರೂ ಹೆಂಗ್ ಬಂದಿದ್ದೇವೆ, ನಿಮ್ಗೆ ಅನ್ಯಾಯ ಆದ್ರೂ ಕೂಡ ನಿಮ್ಮ ಊರಿತನ ನಾವೆಲ್ಲರೂ ಬರ್ತೇವೆ ಅಂತಕ್ಕಂಥ ವಿಶ್ವಾಸ ನಿಮಗಿರ್ಲಿ. ಬಂಧುಗಳೇ, ಈ ನೀಚ ಕಾಂಗ್ರೆಸ್ಸಿನವರು ಬಾಂಗ್ಲಾದೇಶದೊಳಗ ದೀಪು ಚಂದ್ರದಾಸ್ ಅಂತಕ್ಕಂಥ ಒಬ್ಬ ಯುವಕ, ಹೊಟ್ಟೆಪಾಡಿಗಾಗಿ ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಯುವಕ